ರೀಡರ್ಸ್ ಡೈಜೆಸ್ಟ್ ಆವೃತ್ತಿಗಳಲ್ಲಿ ಒಂದರಲ್ಲಿ ಒಂದು ಉಲ್ಲೇಖವಿತ್ತು. ಒಬ್ಬ ಮನೋವೈದ್ಯರ ಡಾಕ್ಟ್ರ್ ಹತ್ರ ಬಂದು ಹೇಳ್ತಾನೆ, ಡಾಕ್ಟ್ರೇ ನನಗೆ ನಾನು ಒಂದು ನಾಯಿ ಎಂಬ ಭಾವನೆ ಅನಿಸುವಿಕೆ ಬರ್ತಾ ಇದೆ. ಹೌದೇ, ಯಾವಾಗ ಇದು ಯಾವಾಗ ಶುರುವಾಯಿತು? ನಾನು ನಾಯಿ ಮರಿ ಆಗಿದ್ದಾಗಲೇ ಶುರುವಾಯಿತು ಅಂದನಂತೆ. ಯಾವ ಭಾವನೆ ಇರಲಿ, ನಾನು ಯೋಗ್ಯನಲ್ಲ ಎಂಬ ಭಾವನೆ ನಿಮಗಿರ್ಬೋದು, ಆದರೆ ದೇವರು ನಮಗಾಗಿ, ನಮ್ಮ ಮೇಲೆ, ನಮ್ಮ ಬಗ್ಗೆ ಒಂದು ಯೋಜನೆಯನ್ನು ಹೊಂದಿದ್ದಾನೆ. ನಾನು ಮುಖ್ಯನು, ನೀನು ಮುಖ್ಯನು ಅಥವಾ ಮುಖ್ಯಳು. ಕರ್ತನ ದೃಷ್ಟಿಯಲ್ಲಿ ನೀವು ಕೇವಲ ಯಾರೋ ಒಬ್ಬರಲ್ಲ, ನೀವು ಒಂದು ಉದ್ದೇಶದಿಂದ ಮಾಡಲ್ಪಟ್ಟಿದ್ದೀರಿ ಮತ್ತು ಸಾಮೂಹಿಕವಾಗಿ ಉತ್ಪಾದಿಸಿದವರಲ್ಲ, ವೈಯಕ್ತಿಕವಾಗಿ ಮಾಡಲ್ಪಟ್ಟಿದ್ದೀರಿ. ಆತನಿಗಿದೆ ನಿಮ್ಮ ಮೇಲಿರುವ ಒಂದು ಉದ್ದೇಶ. ದಮಸ್ಕ ಪಟ್ಟಣಕ್ಕೆ ಹೋಗುತ್ತಿದ್ದ ಸೌಲನ ಬಗ್ಗೆ ಒಂದು ಉದ್ದೇಶವಿತ್ತು ದೇವರಿಗೆ, ಯೇಸು ಸ್ವಾಮಿಗೆ, ಅಲ್ಲವೇ? ಇಂದಿನ ಶೀರ್ಷಿಕೆ ಹೆದ್ದಾರಿಯಲ್ಲಿ ಹೊಂಚುದಾಳಿ ಅಥವಾ ಹೆದ್ದಾರಿಯಲ್ಲಿ ದಾಳಿ, ಅಥವಾ ನಾವು ಅದನ್ನು ಎನ್ಕೌಂಟರ್ ಕಿಲ್ಲಿಂಗ್ ಎಂದು ಕರೀಬೋದು. ಯಾಕೆ? ಹೌದು, ಹಳೆಯ ಸೌಲ ತೀರಿಕೊಂಡ, ಹೊಸಬ ಎದ್ದು ಬಂದ. ಹಳೆಯದೆಲ್ಲ ನಾಶವಾಯಿತು, ಹೊಸ ವ್ಯಕ್ತಿ ಬಂದ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 26ನೇ ವಾಕ್ಯ ಓದೋಣ. ದೇವರು ಒಬ್ಬ ಮನುಷ್ಯನಿಂದ ಎಲ್ಲ ಜನಾಂಗಗಳನ್ನು ಸೃಷ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಯನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ಅವರನ್ನು ಇರಿಸಿದ್ದಾನೆ. ನೋಡಿ, ನಿಮಗೆ ಇರುವ ನಿಗದಿತ ಅವಧಿಗಳನ್ನು, ವಾಸಸ್ಥಳಗಳ ಗಡಿಗಳನ್ನು ಆತನು ನಿರ್ಧರಿಸಿದ್ದಾನೆ. ಅಯ್ಯೋ, ಯಾಕೆ ನಾನು ಈ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಇಲ್ಲಿ ಬಂದಿದ್ದೇನೆ, ಯಾಕೆ ಹೀಗಾಗಬೇಕಾಗಿತ್ತು? ದೇವರಿಗೆ ಗೊತ್ತು, ಒಂದು ಉದ್ದೇಶ ಇದೆ. ಸ್ವಾಮಿ, ದಮಸ್ಕಕ್ಕೆ ಹೋಗ್ತಾ ಇರುವ ಆ ರಸ್ತೆಯಲ್ಲಿ ಸೌಲನನ್ನು ಹಿಡಿದವನು ನೀನು. ನನ್ನ ಜೀವನದಲ್ಲಿ ನಿನ್ನ ಉದ್ದೇಶವನ್ನು ಪರಿಪೂರ್ಣಗೊಳಿಸು ಎಂಬ ಪ್ರಾರ್ಥನೆಯೊಡನೆ ಈ ಧ್ಯಾನ ಭಾಗವನ್ನು ನಾವು ಸೇರೋಣ. ನಾನು ನವೀನ್ ಥಾಮಸ್ ಮತ್ತು ಸೇಲಾ ಟೈಮ್ಸ್ ಮುಖಾಂತರ ನಿಮಗೆಲ್ಲರಿಗೂ ಈ ನ್ಯೂ ಹೋಪ್ ಟಿವಿಯ ಮುಖಾಂತರ ಈ ಪ್ರಸಾರವಾಗುತ್ತಿರುವ ಈ ಧ್ಯಾನ ಭಾಗಕ್ಕೆ ನಿಮಗೆ ಆಹ್ವಾನ. ಇಲ್ಲಿರುವ ಒಂದು ಚಿತ್ರವಿದೆ. ಮೈಕೆಲ್ ಏಂಜಲೋ ಎನ್ನುವಂಥ ಪ್ರಸಿದ್ಧ ವರ್ಣಚಿತ್ರಗಾರ 6 ಮೀಟರ್ಗಳಿಗಿಂತ ಉದ್ದವಾದ, ಎತ್ತರವಾದ ಒಂದು ಚಿತ್ರ. ಪೌಲಿನ್ ಪ್ರಾರ್ಥನಾ ಮಂಡದಲ್ಲಿ, ಸಂತ ಪೌಲನ ಪ್ರಾರ್ಥನಾ ಮಂದಿರದಲ್ಲಿ ಈ ಚಿತ್ರವನ್ನು ಈಗಲೂ ಇಟ್ಟಿದ್ದಾರೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಿದಂಥ ಆ ಘಟನೆ ಓದೋಣ. 1ರಿಂದ 9ನೇ ವಚನಗಳು. ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ಕೋಪವುಳ್ಳವನಾಗಿ ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಸೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಈ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ, ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ, ಅವರಿಗೆ ನಾನು ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಸಭಾಮಂದಿರದವರಿಗೆ ನೀನು ಪತ್ರವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದನು. ಆಗ, ಸೌಲನೇ ಸೌಲನೇ, ನನ್ನನ್ನು ಏಕೆ ಹಿಂಸೆಪಡಿಸುತ್ತಿ ಎಂದು ಹೇಳೋ ವಾಣಿಯನ್ನು ಕೇಳಿದನು. ಅದಕ್ಕೆ ಸೌಲನು, ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದನು. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನೂ ಕಾಣದೆ ಮೂಕರಂತೆ ವಿಸ್ಮಿತರಾಗಿ ನಿಂತರು. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನೂ ಕಾಣಿಸಲಿಲ್ಲ. ಆಗ ಅವರು ಅವನನ್ನು ಕೈ ಹಿಡಿದು ದಮಸ್ಕದೊಳಕ್ಕೆ ಕರೆದುಕೊಂಡು ಹೋದರು. ಅವನು 3 ದಿನಗಳು ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ ಮತ್ತು ಏನೂ ಕುಡಿಯದೆ ಇದ್ದನು.
ಹೆದ್ದಾರಿಯಲ್ಲಿ ಹೊಂಚುದಾಳಿ. ಸೌಲ ಕರ್ತನ ಶಿಷ್ಯರ ವಿರುದ್ಧ ಬೆದರಿಕೆ ಹಾಕ್ತಾ ಇದ್ದ, ಕೊಲೆಯ ಬಗ್ಗೆ ಮಾತನಾಡ್ತಾ ಇದ್ದ. ಕ್ರೋಧದಿಂದ ಆತ ಹೋಗ್ತಾ ಇದ್ದಾನೆ. ತಾನು ಮಾಡುವುದು ಎಲ್ಲ ಸರಿಯೇ, ಸರಿ, ಅದು ನಿಜ, ಅದು ಸರಿ ಎಂಬ ಭಾವನೆಯೊಡನೆ ಆತನು ಹೋಗ್ತಾ ಇದ್ದಾನೆ. ಆದರೆ ಅಲ್ಲಿಂದ ನೆಲಕ್ಕೆ ಬೀಳುತ್ತಾನೆ. ಸಂಪೂರ್ಣವಾಗಿ ವ್ಯತ್ಯಾಸವಾಗ್ತದೆ. ಯಾಕೆ? ಸುತ್ತಮುತ್ತಲೂ ಇದ್ದವರು ಅವರಿಗೇನೂ ಗೊತ್ತಾಗಲಿಲ್ಲ, ಅವರಿಗೆ ಅರ್ಥವಾಗಲಿಲ್ಲ. ಒಂದು ಬೆಳಕನ್ನು ಮಾತ್ರ ಕಂಡರು. ಆದರೆ ಸೌಲನು ಧ್ವನಿಯನ್ನು ಕೇಳಿದ. ಮೊಟ್ಟ ಮೊದಲನೇದಾಗಿ ನಾವು ನೋಡುವುದು ಸೌಲನ ಬೀಳ್ವಿಕೆ. ಸೌಲನ ಬೀಳ್ವಿಕೆ ನೋಡಿ. ಸೌಲನು ಪೌಲನಾದ. ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ಮೇಲೆ ಅವನ ಹೆಸರು ಪೌಲ ಎಂಬ ನಾಮಕರಣ ಬಂತು ಎಂಬುದು ತಪ್ಪು ತಿಳುವಳಿಕೆ. ಅದು ನಿಜವಲ್ಲ. ಯಾಕಂದರೆ ಸೌಲ ಎನ್ನುವಂಥದ್ದು ಇಬ್ರಿಯ ಭಾಷೆಯಲ್ಲಿ ಅಥವಾ ಹೀಬ್ರೂ ಭಾಷೆಯಲ್ಲಿ ಹೇಳುವಂಥ ಆ ಪದ, ಅದು ಗ್ರೀಕ್ ಆವೃತ್ತಿಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಅದನ್ನೇ ಪೌಲ ಎಂದು ಕರೆಯಲಾಗ್ತಾ ಇತ್ತು. ಅವನು ಫರಿಸಾಯನಾಗಿದ್ದ. ನೋಡಿ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ ಓದೋಣ. ಹುಟ್ಟಿದ 8ನೇ ದಿನ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನ್ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ಧರ್ಮಶಾಸ್ತ್ರಗಳ ದೃಷ್ಟಿಯಿಂದ ನೋಡಿದರೆ ನಾನು ಫರಿಸಾಯನು. ಫರಿಸಾಯನು ಅಂದರೆ ಯಾರು? ಫರಿಸಾಯನು ಅಂದರೆ ಪ್ರತ್ಯೇಕಿಸಲ್ಪಟ್ಟವನು. ಧರ್ಮಶಾಸ್ತ್ರವನ್ನು ಕೂಲಂಕಷವಾಗಿ ಅವರು ಪರೀಕ್ಷಿಸಿ ಅದನ್ನು ಅಂಗೀಕರಿಸಿ ಅದರ ಪ್ರಕಾರ ನಡೆಯುವಂಥವರು. ಖಂಡಿತವಾಗಿ ಇಂದು ಫರಿಸಾಯರು ಬಂದರೆ, ಫ್ಯಾರಿಸೀಸ್ ಅವರು ಬಂದರೆ ಅವರಿಗೆಲ್ಲ ಸ್ಥಾನಮಾನಗಳನ್ನು ನಾವು ಅಂಥ ವ್ಯಕ್ತಿಗಳು. ಅರಿಮಥೆಯದ ಜೋಸೆಫ್ ಮತ್ತು ನಿಕೋದೇಮನು ಅವರೆಲ್ಲ ಫ್ಯಾರಿಸೀಸ್ ಅಥವಾ ಫರಿಸಾಯರು. ಪೌಲನು ಒಬ್ಬನು. ಪೌಲ ಅಂದರೆ ಯಾರು? ಅದರ ಅರ್ಥವೇನು? ಅಲ್ಪಾರ್ಥಕ ಅಥವಾ ಚಿಕ್ಕ ವ್ಯಕ್ತಿ ಎಂದು ಮುದ್ದಾದ ಹೆಸರು ಪೌಲ, ಸಾಲ್. ನಮ್ಮ ಭಾಷೆಗಳಲ್ಲಿ ಚಿನ್ನ, ಚೋಟು, ಚಿನ್ನಪ್ಪ, ಚಿನ್ನಯ್ಯ, ಚಿನ್ನತಂಬಿ ಅಥವಾ ಕೊಚ್ಚುಮೋನ್, ತಂಬಿ ಕುഞ്ഞ് ಎಂಬ ಪದಗಳನ್ನು ನಾವು ದಕ್ಷಿಣ ಭಾರತದ ಭಾಷೆಗಳಲ್ಲಿ ನಾವು ಉಪಯೋಗಿಸ್ತೇವೆ. ಅದೇ ಪ್ರಕಾರ ಸಾಲ್ ಅಥವಾ ಪಾಲ್ ಎನ್ನುವಂಥದ್ದು ಅಂಥ ಅರ್ಥವಿರುವ ಒಂದು ಪದ, ಮುದ್ದಾದ ಪದ. ನೋಡಿ, ಇದು ದೇವರ ಸಮಯವಾಗಿತ್ತು. ಕಿರುಕುಳ ನೀಡ್ತಾ ಇದ್ದ, ಬೆದರಿಕೆಯನ್ನು ಹಾಕ್ತಾ ಇದ್ದ ಸೌಲ. ಅಲ್ಲಿ ಹೋಗಿ ಅವರನ್ನೆಲ್ಲ ಅರೆಸ್ಟ್ ಮಾಡಿ, ಅವರನ್ನು ಬಂಧಿಸಿ, ಸಂಕೋಲೆಗಳನ್ನು ಹಾಕಿ ತಿರುಗಿ ಯೆರೂಸಲೇಮ್ ನಗರಕ್ಕೆ ತೆಗೆದುಕೊಂಡು ಹೋಗಬೇಕು. ಅವರಿಗೆ ನಾನು ಶಿಕ್ಷೆ ಕೊಡಿಸ್ತೇನೆ ಅಥವಾ ಮರಣದಂಡನೆ ಕೊಡಿಸ್ತೇನೆ ಎಂಬ ಭಾವನೆ ಇದ್ದಿರಬೇಕು. ದಮಸ್ಕ ಅಥವಾ ಡಮ್ಯಾಸ್ಕಸ್ ಜೆರೂಸಲೇಮ್ ನಗರದಿಂದ ಸಾಧಾರಣ 300 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರವಿರುವಂಥ ನಗರ. ಕನಿಷ್ಠ 4-5 ದಿನಗಳು ಬೇಕು ಅಲ್ಲಿ ಹೋಗಲಿಕ್ಕೆ, ಕುದುರೆ ಮೇಲೆ ಅಥವಾ ಕತ್ತೆ ಮೇಲೆ ಹೋಗಲಿಕ್ಕೆ. ಮಧ್ಯ ಸ್ವಲ್ಪ ವಿರಾಮಗಳನ್ನು ತೆಗೆದುಕೊಂಡ್ರೆ ಒಂದು 4-5 ದಿನಗಳಾದರೂ ಬೇಕು. ಅಷ್ಟು ಕಷ್ಟಪಟ್ಟು ಅಲ್ಲಿ ಹೋಗ್ತಾ ಇದ್ದಾನೆ. ಯಾಕೆ? ಆತನು ತಾನು ಮಾಡುವುದು ಸರಿ ಎಂಬ ಭಾವನೆ. ಪ್ರಾಮಾಣಿಕ, ಆದರೆ ಪ್ರಾಮಾಣಿಕವಾಗಿ ತಪ್ಪು. ಅದು ತಪ್ಪು, ಸಂಪೂರ್ಣವಾಗಿ ತಪ್ಪು. ಉತ್ಸಾಹಭರಿತ, ಅದು ನಿಜ. ಆದರೆ ಆತನು ತಪ್ಪಾದ ಉತ್ಸಾಹವನ್ನು ಹೊಂದಿಕೊಂಡಿದ್ದ. ಸ್ವರ್ಗದ ಕಡೆಗೆ ಹೋಗ್ತಾ ಇದ್ದೇನೆ ಎಂಬ ಭಾವನೆ, ಆದರೆ ನರಕದ ದೆಸೆಯಲ್ಲಿ ನರಕಬದ್ಧನಾಗಿ ಅವನು ಹೋಗ್ತಾ ಇದ್ದಾನೆ. ಅದು ಸಾಧ್ಯವೇ? ಇಂದು ಅದು ಸಾಧ್ಯ ಅಲ್ಲವೇ? ನೋಡಿ, ಇದರ ಮುಂಚೆ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 54ರಿಂದ 60ನೇ ವಚನಗಳಲ್ಲಿ ನಾವು ಓದುವುದೇನು? ಸ್ಟೆಫನನು ಅಥವಾ ಸ್ಟೀಫನ್ ಅವನ ಕೊಲೆಯನ್ನು ಮಾಡಿದಾಗ ಸೌಲ ಅಲ್ಲಿ ನಿಂತಿದ್ದ. ಓದೋಣ. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ, ಅಂದರೆ ಸ್ಟೆಫನನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ
ದೇವರ ಮಹಿಮೆಯನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನಾನು ನೋಡುತ್ತಿದ್ದೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟಿದ್ದರು. ಅವರು ಸ್ಟೆಫನ್ನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಕರ್ತನಾದ ಯೇಸುವೆ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಎಂಬುದೆಂದು ಮಹಾಶಬ್ದದಿಂದ ಕೂಗಿದನು. ಇದನ್ನು ಹೇಳಿ ನಿದ್ರೆ ಹೋದನು. ಸ್ಟೆಫನನ ಮಾತುಗಳನ್ನು ನೆನಪಿಸಿಕೊಂಡು ಸೌಲನು ರಾತ್ರಿ ಎದ್ದಿರಬೇಕು, ಇದೇನಪ್ಪ ಅರ್ಥ ಆಗ್ತಾ ಇಲ್ಲ ಎಂದು ಹೇಳಿರಬೇಕು. ನೋಡಿ, ಅದೇ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 15ನೇ ವಚನದಲ್ಲಿ ಹಿರೀ ಸಭೆಯವರೆಲ್ಲರೂ ಇದ್ದಾರೆ. ಆಗ ಅವರು ಸ್ಟೀಫನ್ ಅವನನ್ನು ನೋಡುತ್ತಾರೆ. ದೃಷ್ಟಿಸಿ ನೋಡಲು ಅವನ ಮುಖವು ದೇವದೂತನ ಮುಖದಂತೆ ಇದ್ದದ್ದನ್ನು ಕಂಡರು. ಎಂಥ ಪ್ರಭಾವ! 26ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 9ರಿಂದ 11ನೇ ವಚನಗಳು. ಅಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಒಬ್ಬ ರಾಜ ಅಗ್ರಿಪ್ಪ ಅವನಿಗೆ ಹೇಳ್ತಾ ಇದ್ದಾನೆ, ಏನು ಮಾಡಿದೆ ನಾನು ಎಂಬುದನ್ನೆಲ್ಲ ಸ್ವಂತ ಜೀವನದಲ್ಲಿ ನಡೆದ ಸಂಗತಿಗಳನ್ನು ಹೇಳ್ತಾ ಇದ್ದಾನೆ. ಒಂದು ಕಾಲದಲ್ಲಿ ನಜರೇತಿನ ಯೇಸುವಿನ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ನಡೆಸಬೇಕೆಂದು ನಾನೂ ಯೋಚಿಸಿಕೊಂಡಿದ್ದೆನು. ಯೆರೂಸಲೇಮಿನಲ್ಲಿ ಹಾಗೆಯೇ ಮಾಡಿದ್ದೆನು. ಮುಖ್ಯ ಯಾಜಕರಿಂದ ಅಧಿಕಾರವನ್ನು ಪಡೆದು ದೇವ ಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇರಿಸಿ ಅವರಿಗೆ ಮರಣದ ತೀರ್ಪಾದಾಗ ನಾನು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದೆನು. ಎಲ್ಲ ಸಭಾಮಂದಿರಗಳಲ್ಲಿಯೂ ನಾನು ಅನೇಕ ಸಾರಿ ಅವರನ್ನು ದಂಡಿಸಿ ಅವರಿಂದ ದೇವದೂಷಣೆಯ ಮಾತುಗಳನ್ನು ಆಡಿಸುವುದಕ್ಕೆ ಪ್ರಯತ್ನಿಸಿದೆನು. ಇದಲ್ಲದೆ ಅವರ ಮೇಲೆ ಬಹು ಕೋಪಾವೇಶವುಳ್ಳವನಾಗಿ ಬೇರೆ ಪಟ್ಟಣಗಳವರೆಗೂ ಹೋಗಿ ಅವರನ್ನು ಹಿಂಸೆ ಪಡಿಸಿದೆನು. ನಾನು ಮಾಡಿದೆನು ನೋಡಿ, ದೇವದೂಷಣೆ ಮಾಡುವಂತೆ ಒತ್ತಾಯಿಸಿದೆನು, ಹಿಂಸೆ ಕೊಟ್ಟೆನು. ಪಶ್ಚಾತ್ತಾಪಪಟ್ಟ ಅಂಥ ಮನುಷ್ಯ. ಕುದುರೆಯಿಂದ ಬಿದ್ದೆ. ಕುದುರೆ ಅಂತ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ನೋಡಿ, ಅಂದಿನ ಕಾಲದಲ್ಲಿ ಕಲಾ ಪ್ರಪಂಚ ಜನರ ನಂಬಿಕೆಯ ಮೇಲೆ ಬಹಳ ಪ್ರಭಾವವನ್ನು ಬೀರಿತ್ತು. ಯಾಕೆ? ಸತ್ಯವೇದಗಳು ಜನರ ಹತ್ತಿರ ಕೈಯಲ್ಲಿ ಇರಲಿಲ್ಲ. ಇವರು ಬಿಡಿಸಿದ, ಚಿತ್ರಿಸಿದ ಅದನ್ನೆಲ್ಲ ನೋಡಿ ಜನರು ನಂಬ್ತಾ ಇದ್ದರು. ಕೆರವಾಜ್ಜಿಯೋ ಎಂಬವರು 1610ನೇ ಇಸ್ವಿಯಲ್ಲಿ ನಿಧನರಾದ ಪ್ರಸಿದ್ಧ ಕಲಾಕಾರ. ಅವನು ಬಿಡಿಸಿದ್ದು ಈ ಚಿತ್ರ. ಕುದುರೆಯಿಂದ ಬಿದ್ದ ಸೌಲ, ತನ್ನ ಎತ್ತರದ ಕುದುರೆಯಿಂದ ಇಳಿದ ಸೌಲ. ನೋಡಿ, ಸೌಲನ ಮೇಲೆ ಕರ್ತನ ದೃಷ್ಟಿ ಇತ್ತು ಅಲ್ಲವೇ? 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನ. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಹರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರಿಸುತ್ತಾನೆ. ನೋಡಿ, ಕರ್ತನ ಕಣ್ಣುಗಳು ಭೂಮ್ಯಾದ್ಯಂತ ಓಡುತ್ತಿವೆ. ನನ್ನನ್ನು ನೋಡ್ತಾ ಇದ್ದಾನೆ. ಸಹೋದರಿಯೇ, ನಿನ್ನನ್ನು ನೋಡ್ತಾ ಇದ್ದಾನೆ. ಸಹೋದರನೇ, ನಿನ್ನ ಬಗ್ಗೆ ಆತನಿಗೆ ಎಲ್ಲ ಗೊತ್ತುಂಟು. ನಿನ್ನನ್ನು ನೋಡ್ತಾ ಇದ್ದಾನೆ. ಕೆಲವೊಮ್ಮೆ ಕರ್ತನ ವಿಷಯಗಳ ಬಗ್ಗೆ ನಮಗೆ ಆಸಕ್ತಿ ಇಲ್ಲದೇ ಇದ್ದರೆ ಅದು ಆತನಿಗೆ ಗೊತ್ತುಂಟು ಅಲ್ಲವೇ? ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಯೇಸು ಕ್ರಿಸ್ತನ ಹಿತಾಸಕ್ತಿಗಳನ್ನು ಅದರ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ತಮ್ಮ ಸ್ವಂತ ಸ್ವಾರ್ಥದ ಹಿತಾಸಕ್ತಿಗಳನ್ನು ಹುಡುಕ್ತಾ ಇದ್ದಾರೆ. ಆದರೆ ಇಲ್ಲಿ ಸೌಲನಿಗೆ ದಿಕ್ಕು ಬದಲಾಯಿತು. 360 ಡಿಗ್ರಿ ದಿಕ್ಕು ಬದಲಾವಣೆ. 360 180 ಡಿಗ್ರಿ ದಿಕ್ಕು ಬದಲಾವಣೆ. ಸಂಪೂರ್ಣವಾದ ಬದಲಾವಣೆ. ಎಂಥ ಜೀವನವಾಯಿತು! ಕರ್ತನು ಉಪಯೋಗಿಸಿದ ಅಲ್ಲವೇ?
1-2 ಕೊರಿಂಥ, ಗಲಾತ್ಯ, ಎಫೆಸ್ದವರಿಗೆ ಬರೆದ ಪತ್ರಿಕೆ, ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ, ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆ, 1-2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಗಳು, 1-2 ತಿಮೋಥೆಯ, ಟೈಟಸ್, ತೀತನು ಅವನಿಗೆ ಬರೆದ ಪತ್ರಿಕೆ, ಫಿಲೆಮೋನ್ನಿಗೆ ಬರೆದ ಪತ್ರಿಕೆ, ಫೈಲೀಮನ್, ರೋಮನ್ರಿಗೆ ಬರೆದ ಪುಸ್ತಕ ಬಹುಶಃ ಪೌಲನೇ ಬರೆದಿದ್ದು. ಇಬ್ರಿಯರಿಗೆ ಬರೆದಿದ್ದು ಯಾರು? ಪೌಲನೇ, ನಮಗೆ ಗೊತ್ತಿಲ್ಲ, ಬೇರೆ ಯಾರೋ ಇರ್ಬೋದು ಅಥವಾ ಪೌಲನೂ ಇರ್ಬೋದು. ಆದರೆ ಪೌಲನು ಬಹುತೇಕ ಭಾಗವನ್ನು ಹೊಸ ಒಡಂಬಡಿಕೆಯಲ್ಲಿ ಬರೆದಿದ್ದಾನೆ. ದೇವರು ಉಪಯೋಗಿಸಿದನು, ಯೇಸು ಸ್ವಾಮಿ ಉಪಯೋಗಿಸಿದನು. ಯಾಕೆ? ಆತನು ಕರೆದನು, ಉಪಯೋಗಿಸಿಕೊಂಡನು. ನಮ್ಮನ್ನು ಉಪಯೋಗಿಸಲು, ನಮ್ಮ ಮೇಲೆ, ನಮ್ಮ ಜೀವನದ ಮೇಲೆ ಒಂದು ಉದ್ದೇಶ ಇದೆ. ಎಲ್ಲಿಟ್ಟಿದ್ದಾನೋ ಅದೇ ಸಾಕು, ಅಲ್ಲೇ ಸಾಕು. ಸ್ವಾಮಿ, ನಿನಗೆ ವಿಧೇಯನಾಗುವಂಥ ಭಾಗ್ಯವನ್ನು, ಮನಸ್ಸನ್ನು ಕೊಡು. ಎಫೆಸ, ಫಿಲಿಪ್ಪಿ, ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆ ಮತ್ತು ಫಿಲೆಮೋನ್, ಫೈಲೀಮನ್, ಜೈಲಿನ ಪತ್ರಿಕೆಗಳು, ಓಲೆಗಳು ಎಂದು ನಮ್ಗೆ ಗೊತ್ತುಂಟು. 2 ತಿಮೋಥೆಯ ಒಂದು ಪಾಸ್ಟರಲ್ ಲೆಟರ್ ಅಥವಾ ಪತ್ರ. ಈ ಪದ ಪತ್ರಿಕೆ ಅಥವಾ ಎಪಿಸಲ್ ಅಂದರೆ ಕ್ರಿಸ್ತ ಬಳಗಕ್ಕೆ ಬರೆದಂಥ ಅಪೋಸ್ತಲರ ಪತ್ರಗಳು. ಅದನ್ನು ಎಪಿಸಲ್ ಅಥವಾ ಈ ಪತ್ರಿಕೆ ಎಂದು ಕರೆಯಲಾಗ್ತಾ ಇದೆ. ಇಲ್ಲಿ ಆತನು ದಾರಿಯಲ್ಲಿ ಹೋಗ್ತಾ ಇರುವಾಗ ಎಷ್ಟು ಪ್ರಭಾವಯುತವಾದ ಆ ಬೆಳಕು. ಯಾಕೆ ನನ್ನನ್ನು ಹಿಂಸೆ ಪಡಿಸ್ತಾ ಇದ್ದಿ? ನೋಡಿ, ದಮಾಸ್ಕ ನಗರದಲ್ಲಿ ಅಥವಾ ಡಮಾಸ್ಕಸ್ ಪಟ್ಟಣದಲ್ಲಿ, ಆ ಭಾಗದಲ್ಲಿ ಈ ಹಗಲು ಇರುವ ತಾಪಮಾನ ಮತ್ತು ರಾತ್ರಿಯ ತಂಪು ತಾಪಮಾನ ಬಹಳ ವ್ಯತ್ಯಯ. ಈಗ ಹಗಲು ಆತನು ಹೋಗ್ತಾ ಇದ್ದಾನೆ, ಸೂರ್ಯನಿಗಿಂತ ಪ್ರಭಾವಯುತವಾದ ಈ ದರ್ಶನವನ್ನು ಆತನು ಕಾಣುತ್ತಾನೆ. ದಮಸ್ಕ ನಗರ ವಿಶ್ವದಲ್ಲಿ ಅತ್ಯಂತ ಹಳೆಯ, ನಿರಂತರವಾಗಿ ಜನರು ವಾಸಿಸಿರುವಂಥ ರಾಜಧಾನಿ ಎಂದು ಕರೆಯಲಾಗ್ತಾ ಇದೆ. ನಮಗೆ ಗೊತ್ತುಂಟು, ಇದು ಹಳೆಯ ದಮಸ್ಕ ಪಟ್ಟಣ ಮತ್ತು ಆಧುನಿಕ ದಮಸ್ಕ ಪಟ್ಟಣ. ಇದರ ಚಿತ್ರಗಳನ್ನು ನಾವು ನೋಡಬಹುದು. ಆದರೆ ಯೆಶಾಯ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದಮಸ್ಕ ಪಟ್ಟಣದ ಬಗ್ಗೆ ಬರೆಯುತ್ತಾರೆ. ದಮಸ್ಕದ ವಿಷಯವಾದ ದೈವೋಕ್ತಿ, ಆಹಾ, ದಮಸ್ಕವು ಇನ್ನೂ ಪಟ್ಟಣವಾಗಿರದೆ ಹಾಳು ದಿಬ್ಬವಾಗಿರುವುದು. ಇದು ನಡೆಯಲಿದೆ, ಆದ್ದರಿಂದ ಅಲ್ಲಿ ದಯವಿಟ್ಟು ಏನು ಭೂಮಿಯನ್ನು ಖರೀದಿ ಮಾಡಬೇಡಿ, ಹಾಳು ದಿಬ್ಬವಾಗಲಿದೆ. ಇದು ದೇವರ ವಾಕ್ಯ. 2ನೇದಾಗಿ ಸ್ವರ್ಗೀಯ ಕಾರ್ಯಸೂಚಿ, ಅಜೆಂಡಾ ಆಫ್ ಹೆವೆನ್. ಸೌಲನಿಗೊಂದು ಅಜೆಂಡಾ ಇತ್ತು ಅಥವಾ ಧ್ಯೇಯವಿತ್ತು. ನಾನು ಇದನ್ನು ಮಾಡಬೇಕು ಎಂಬ ಭಾವನೆ, ಆಸೆ ಇತ್ತು. ಆದರೆ ಅವನನ್ನು ಉಪಯೋಗಿಸಬೇಕು ಎಂಬ ಅಜೆಂಡಾ ಆಫ್ ಹೆವೆನ್ ಇವನಲ್ಲಿತ್ತು. ಭಾವನೆಗಳು, ಕ್ರೋಧ, ಕೋಪ, ರೌದ್ರ. ಆದರೆ ಅಂಥ ದೃಢ ಸಂಕಲ್ಪದಿಂದ ಅವನು ಹೋಗ್ತಾ ಇದ್ದಾನೆ. ತಂದೆಯ ಕೃಪೆ, ಮರ್ಸಿ ಆಫ್ ಗಾಡ್ ಇವನನ್ನು ಹಿಂಬಾಲಿಸ್ತಾ ಇದೆ. ಆದರೆ ಸ್ವಾಮಿ, ನೀನು ಸರ್ವಜ್ಞ, ಸರ್ವಶಕ್ತ, ನೀನು ಸರ್ವವ್ಯಾಪಿ, ಯಾಕೆ ಇದನ್ನೆಲ್ಲ, ಈ ಹಿಂಸೆ, ಕಿರುಕುಳ, ಈ ಅಧಿಕಾರದ ದುರುಪಯೋಗ, ಇದಕ್ಕೆಲ್ಲ ಅನುಮತಿಯನ್ನು ಏಕೆ ನೀಡ್ತಾ ಇದ್ದೀ ಸ್ವಾಮಿ? ಆ ಪ್ರಶ್ನೆ ಇಂದು ನಮಗೆ ಬರ್ಬೋದು. ಅಂದು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದ ಜನರ ಹೃದಯದಲ್ಲಿ ಅದು ಬಂದಿದ್ದಿರ್ಬೋದು. ಯಾಕೆ ಸ್ವಾಮಿ? ಅದಕ್ಕೆ ಉತ್ತರ ಬರಲಿಲ್ಲ. ನಮಗೂ ಗೊತ್ತಾಗಲ್ಲ, ಸಂಪೂರ್ಣವಾಗಿ ತಿಳಿಯುವಂಥ ಆ ವ್ಯವಸ್ಥೆ ಇಂದು ಇಲ್ಲ. ಆದರೆ ದೇವರಿಗೆ ಗೊತ್ತುಂಟು. ಹೀ ಸಾವರಿನ್, ಆತನಿಗೆಲ್ಲ ಅಧಿಕಾರವಿದೆ, ಸಂಪೂರ್ಣ ವಿಶ್ವಕ್ರಮ ಆತನದು ಎಂಬ ನಂಬಿಕೆಯೊಡನೆ ನಾವು ಸಾಗತಕ್ಕದ್ದು. ಆತನು ನಮ್ಮೊಡನೆ ಬಂದು ಜೀವಿಸಿದ, ಹಿಂಸೆಯನ್ನು ಅನುಭವಿಸಿದ, ಸೇವಕನಾಗಿ ಸೇವೆ ಮಾಡಿದ ಸೃಷ್ಟಿಕರ್ತ ದೇವರು, ಎಲ್ಲರ ಪ್ರಭು, ಪ್ರಪಂಚಗಳನ್ನುಂಟು ಮಾಡಿದ ಆತನು ತನ್ನನ್ನು ತಾನೇ ತಗ್ಗಿಸಿಕೊಂಡ. ಸ್ವಾಮಿ, ಇಟ್ ಈಸ್ ದ ಅಜೆಂಡಾ ಆಫ್ ಹೆವೆನ್, ಸ್ವರ್ಗದ ಕಾರ್ಯಸೂಚಿ. ಹೌಂಡ್ ಆಫ್ ಹೆವೆನ್ ಎಂಬ ಆ ಕವನದಲ್ಲಿ ಫ್ರಾನ್ಸಿಸ್ ಥಾಮ್ಸನ್
ಅವರು 19ನೇ ಶತಮಾನದಲ್ಲಿ ಬರೆದ ಕವನ. ಅವರು ಮೃತರಾದ ಮೇಲೆ ಅವರ ಪ್ರಸಿದ್ಧಿ ಹೊಂದಿದರು. ನಾನು ರಾತ್ರಿಗಳಲ್ಲಿ ಹಗಲುಗಳಲ್ಲಿ ಅವನನ್ನು ಬಿಟ್ಟು ಓಡಿ ಹೋದೆ, ವರ್ಷಗಳ ಕಮಾನುಗಳಲ್ಲಿ ಅವನನ್ನು ಬಿಟ್ಟು ನಡೆದೆ. ನಾನು ಅವನನ್ನು ಬಿಟ್ಟು ಓಡಿ ಹೋದೆ ಚಕ್ರವ್ಯೂಹದ ಮಾರ್ಗಗಳಲ್ಲಿ, ನನ್ನ ಸ್ವಂತ ಮನಸ್ಸಿನಿಂದ ಮತ್ತು ಕಣ್ಣೀರಿನ ಮಂಜಿನಲ್ಲಿ. ಆದರೆ ಯೇಸು ಸ್ವಾಮಿ ಹುಡುಕಿ ಬಂದ ಅಲ್ಲವೇ? ನಂತರ ಸೌಲ ಪೇತ್ರನನ್ನು ಭೇಟಿಯಾಗ್ತಾನೆ ಯೆರೂಸಲೇಮ್ ನಗರದಲ್ಲಿ. ಈ ಪ್ರಭಾವಯುತ ದರ್ಶನವನ್ನು ನಾನು ಕಂಡೆ. ಓ ಹೌದು, ನಾವು ನೋಡಿದೆವು. 3 ಜನ ಇದ್ದರು, ದಿವಂಗತ ಅಪೋಸ್ತಲ ಜೇಮ್ಸ್ ಮತ್ತು ಜಾನ್ ಅಥವಾ ಯೋಹಾನ ಮತ್ತು ನಾವು 3 ಜನ ಇದ್ದಾಗ ಅಲ್ಲಿ ರೂಪಾಂತರದ ಪರ್ವತದಲ್ಲಿ ನಾವು ಆ ಪ್ರಭೆಯನ್ನು ನೋಡಿದೆವು. ನಮ್ಗೆ ಅರ್ಥ ಆಗ್ತದೆ ನೀನು ಹೇಳ್ತಾ ಇರುವುದನ್ನು ಎಂದು ಹೇಳಿರಬೇಕು. ಮತ್ತಾಯ 17:2 ವಾಕ್ಯ ಓದೋಣ. ಅಲ್ಲಿ ಆತನು ಅವರ ಮುಂದೆ ರೂಪಾಂತರಗೊಂಡನು, ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಯಾಕೋಬ ಅಥವಾ ಜೇಮ್ಸ್ 1:17 ವಾಕ್ಯ. ಎಲ್ಲ ಒಳ್ಳೆಯ ವರಗಳು, ಪರಿಪೂರ್ಣವಾದ ವರಗಳು ಮೇಲಿನಿಂದ ಬಂದವುಗಳೇ, ಸಕಲ ವಿಧವಾದ ಬೆಳಕಿಗೆ ಮೂಲ ಕರ್ತನಾದ ದೇವರಿಂದ ಅವು ಇಳಿದು ಬರುತ್ತವೆ. ನೋಡಿ, ಮಹಿಮೆ, ಶಕೈನಾ ಗ್ಲೋರಿ, ಶಕೀನಾ ಮಹಿಮೆ, ಅದರ ಮುಂದೆ ನಾವು ನಿಲ್ಲುವಂಥ ಸಾಧ್ಯತೆ ಇಲ್ಲ. ಆದರೆ ಯೇಸುವಿನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಆತನ ದಯೆಯನ್ನು ಕೃಪೆಯನ್ನು ಆಧರಿಸಿ ನಾವು ನಿಲ್ಲಬಹುದು, ಮಾತಾಡಬಹುದು. ನೆಲಕ್ಕೆ ಬಿದ್ದಾಗ ಅವನಿಗೊಂದು ಶಬ್ದ ಕೇಳಿತು ಅಲ್ವೇ? ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸ್ತಿ? ಸ್ವಾಮಿ ನೀನು ಯಾರು? ನಾನು ಯೇಸು, ನೀನು ಹಿಂಸಿಸುತ್ತಿರುವ ನಾನು ಯೇಸು. ಅದ್ಭುತವಾದ ಕೃಪೆ. ಜಾನ್ ನ್ಯೂಟನ್ ಅವರು ಅನೇಕ ಹಿಂಸಾತ್ಮಕವಾದ ವ್ಯಾಪಾರವನ್ನು ಮಾಡ್ತಾ ಇದ್ದರು. ಜನರನ್ನು ಸೇವಕರಾಗಿ ಅವರನ್ನು ಹಿಡಿದು ಬಿಟ್ಟು ಗುಲಾಮಗಿರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದರು, ಹಡಗಿನ ವ್ಯಾಪಾರ. ಆದರೆ ಅವರು ರೂಪಾಂತರಗೊಂಡರು, ಸಂಪೂರ್ಣವಾಗಿ ಅವರ ಹೃದಯದಲ್ಲಿ ವ್ಯತ್ಯಾಸವಾಯಿತು. 1772 ಅವರು ಬರೆದರು ಅಮೇಝಿಂಗ್ ಗ್ರೇಸ್, ಅದ್ಭುತ ಕೃಪೆ ಎಂಬ ಆ ಕವನವನ್ನು. ಎಷ್ಟು ನಿಜ ಅಲ್ವೇ? ಅದ್ಭುತ ಕೃಪೆ, ಎಷ್ಟು ಮಧುರ ಎನ್ನುವಂಥ ಆ ಕವನ. ನನ್ನಂಥ ಪಾಪಿಯನ್ನು ರಕ್ಷಿಸಿತು. ಒಮ್ಮೆ ನಾನು ದಾರಿ ತಪ್ಪಿದ್ದೆ, ಈಗ ಕಂಡುಕೊಂಡೆ. ಕುರುಡನಾಗಿದ್ದೆ, ಈಗ ಕಾಣುತ್ತೇನೆ. ಆ ಕೃಪೆಯೇ ನನ್ನ ಹೃದಯಕ್ಕೆ ದೇವ ಭಯವನ್ನು ಕಲಿಸಿತು ಎಂಬ ಆ ಕವನ. ನೋಡಿ, ನಿನ್ನ ಜೀವನದ ಮೇಲೆ ದೇವರ ಸಹಿ ಇದೆ, ಆತನ ಹೆಬ್ಬೆರಳಿದೆ, ಬೆರಳಿದೆ. 3ನೇದಾಗಿ, ಕೊನೆಯದಾಗಿ, ಸೌಲನ ವಿಧೇಯತೆ, ಒಬೀಡಿಯನ್ಸ್ ಆಫ್ ಪಾಲ್. ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲನು ಅಗ್ರಿಪ್ಪ ರಾಜನ ಹತ್ರ ಹೇಳ್ತಾ ಇದ್ದಾನೆ, ಅಗ್ರಿಪ್ಪ ರಾಜನೇ, ಪರಲೋಕದಿಂದ ನನಗುಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗಲಿಲ್ಲ. ಸ್ವಾಮಿ, ನಾವು ನಿನಗೆ ಅವಿಧೇಯರಾಗೋದು ಬೇಡ. ನಿನ್ನ ಮಾತನ್ನು ಕೇಳಿದಾಗ ನಿನ್ನ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಂಡಾಗ ಸ್ವಾಮಿ ನಿನ್ನನ್ನು ಹಿಂಬಾಲಿಸ್ತೇವೆ, ಬೇರೆ ಏನೂ ಬೇಡ. ಪಾಪಿಯ ಚಿತಾಭಸ್ಮದಿಂದ ಸಂತ ಎದ್ದ, ಸೌಲ ಎದ್ದ. ಅವನ ಜೀವನದ ಆ ಧ್ಯೇಯ ಸಂಪೂರ್ಣವಾಗಿ ಅದರಲ್ಲಿ ಮಾರ್ಪಾಟು ಉಂಟಾಯಿತು. ಸ್ವಾಮಿ, ನಿನಗೆ ಅದು ಸಾಧ್ಯ. ಈಗೋ ಅವನು ಪ್ರಾರ್ಥಿಸುತ್ತಿದ್ದಾನೆ ಎಂಬ ಆ ಸಂದೇಶ ಅನನ್ಯಾಸ್ ಆತನಿಗೆ ಹೋಯಿತು. ಓ ನೋಡಿ, ಪ್ರಾರ್ಥಿಸುತ್ತಿದ್ದಾನೆ. ಮುಂಚೆಯೂ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಆದರೆ ಇಂದು ಮಾನಸಾಂತರ ಹೊಂದಿದ ಮೇಲೆ, ಪಶ್ಚಾತ್ತಾಪ ಪಟ್ಟ ಮೇಲೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ಕೇಳುತ್ತಾನೆ. ನೋಡಿ, ಈಗೋ ಆತನು ಪ್ರಾರ್ಥಿಸುತ್ತಿದ್ದಾನೆ. ಇಬ್ರಿಯ 7:25 ಏನು ಹೇಳ್ತಾರೆ? ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ
ಯಾವಾಗಲೂ ಬದುಕುವವನಾಗಿದ್ದಾನೆ. ಸ್ವಾಮಿ ನಿನಗೆ ಸ್ತೋತ್ರ. ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದೀಯ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಅದು ನಡೆಯಿತು, ಪೌಲನ ಜೀವನದಲ್ಲಿ ನಡೆಯಿತು. ಫಾಲ್ ಆಫ್ ಸಾಲ್, ಸೌಲನ ಪತನ, ಅಜೆಂಡಾ ಆಫ್ ಹೆವೆನ್, ಸ್ವರ್ಗದ ಕಾರ್ಯಸೂಚಿ, ಒಬೀಡಿಯನ್ಸ್ ಆಫ್ ಸಾಲ್, ಸೌಲನ ಪೌಲನ ವಿಧೇಯತೆ. ಸ್ವಾಮಿ, ನಾವು ನಿನ್ನನ್ನು ಹಿಂಬಾಲಿಸುವಂಥ ಆ ನಿರ್ಧಾರವನ್ನು ಇಂದು ಮಾಡುತ್ತೇವೆ. ನಿನಗೆ ಒಪ್ಪಿಸುತ್ತೇವೆ, ನಿನ್ನನ್ನು ಸನ್ಮಾನಿಸುತ್ತೇವೆ. ನಿನ್ನ ಹೆಬ್ಬೊಟ್ಟಿನ ಗುರುತು ನಮ್ಮ ಜೀವನದಲ್ಲಿರಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.